ಧರ್ಮ ಮಾಡಿದೆ ಎಂದು ಯಮನಿಲ್ಲ ಬಿಡುವುದಿಲ್ಲ. ಕೂಡಿಟ್ಟು ಹಣವ ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಕೈ ಹಿಡಿದು ಕರೆ ತಂದ ಬಡದಿ ಜೊತೆಯಲ್ಲಿ ಬರುವುದಿಲ್ಲ. ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರಲ್ಲ. ಪಟ್ಟೆ ಪೀತಾಂಬರ ಪೆಟ್ಟಿಗೆ ತುಂಬಿದಲ್ಲ ಮನುಜ, ನಿನ್ನವರ ಕಣ್ಣೀರಲ್ಲದೆ ನಿನಗಾವುದು ಗತಿಗಿಲ್ಲ. ದಿಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ದಿಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಾದರಳು ಆಯಿತಿ ದೇಹ, ಆಯಿತಿ ದೇಹ. ನೋಡಿ, ಮನುಷ್ಯನನ್ನ ಅರ್ಧ ಹಾಳು ಮಾಡೋದೇ ಅನುಮಾನ ಮತ್ತು ಭಯ. ನಾವೇನು ಹುಡ್ತಾಗ ಒತ್ಕೊಂಡು ಬಂದಿಲ್ರಿ, ಸತ್ತಾಗ ಯಾರು ಒತ್ಕೊಂಡು ಹೋಗಲ್ಲ. ಕಳಿಸಿದ್ದನ್ನ ಸಮರ್ಪಕವಾಗಿ ಯಾರು ಬಳಕೆ ಮಾಡ್ತಾರೋ ಅವ್ರದೇ ನಿಜವಾದ ಜೀವನ. ನೋಡಿ, ಇವತ್ತು ಸಾಧು ಕುಟುಂಬದವರು ಒಂದಷ್ಟು ಅನ್ನದಾನ ಮಾಡಿದ್ರು. ಹಿರಿಯರ ಹೆಸರಲ್ಲಿ, ಹಿರಿಯ ಜನರ ಹೆಸರಲ್ಲಿ, ಅವರ ಕುಟುಂಬದ ತಾತ ಮುತ್ತಾತನ ಹೆಸರಲ್ಲಿ ಇವತ್ತೊಂದು ಸೇವೆ ಮಾಡಿದ್ರು. ಇದಷ್ಟೇ ಉಳಿಲಿಕ್ಕೆ ಸಾಧ್ಯ, ಇನ್ಯಾವುದು ಉಳಿಯಂಗಿಲ್ಲ. 50 ರೂಪಾಯಿ ಒಬ್ಬ ಚಾಯ್ಸ್ ಖರ್ಚು ಮಾಡ್ದ, ಒಬ್ಬ ಗೋಲ್ಕ್ ಉಂಡಿಗೆ ಹಾಕದ, ಮತ್ತೊಬ್ಬ ಯಾರಿಗೋ ಬಂದು ಹಾರಿ ಕೊಟ್ಟ, ಮತ್ತೊಬ್ಬ ಬಡವನಿಗೊಬ್ಬಂಗೆ ಸಹಾಯ ಮಾಡ್ದ. 50 ರೂಪಾಯಿ ಒಬ್ಬೊಬ್ರು ಒಂದೊಂದು ಥರ ಖರ್ಚು ಮಾಡಿದ್ರು. ನೋಡಿ, ಮಾಡಿದ ಖರ್ಚು ಸಂತೋಷ ಕೊಡ್ಬೇಕ್ರಿ. ದೇವಸ್ಥಾನಕ್ಕೆ 1,000 ಕೊಟ್ರೆ ರಸೀದಿ ಕೊಡ್ತಾರೆ. ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಂಥ ಕುಟುಂಬದವ್ರು ರಸೀದಿ ಕೊಟ್ಟರು ಅಂತ ರಸೀದಿ ಕೊಡ್ತಾರೆ. ಆ ರಸೀದಿ ನೋಡಿದ್ರೆ ಆನಂದ. ಅಯ್ಯೋ, 1,000 ಕೊಟ್ಟೆ, 1,000 ಕೊಟ್ಟೆ. ಬೀಗರಿಗೆ ಹೇಳ್ಬೋದು, ಬಾಮೈದನಿಗೆ ಹೇಳ್ಬೋದು, ನೆಂಟ್ರಿಗೆ ಹೇಳ್ಬೋದು. ಅಪೋಲೋ ಆಸ್ಪತ್ರೆಗೆ 7 ಲಕ್ಷ ಕಟ್ಟಿ ಯಾರಿಗಪ್ಪ ಹೇಳ್ತೀಯ? ಯಾರಿಗೂ ಹೇಳಂಗಿಲ್ಲ, ಹಣೆ ಬರ. ನೋಡಿ, 7 ಲಕ್ಷ ಕಟ್ತೆ ಅಂದ್ರೆ ಕಟ್ಟು ನನ್ನ ಮಗನ ಇನ್ನೊಂದು 5 ಲಕ್ಷ ಅಂತ ಅವನ್ ಬೇರೆ ಮನ್ಸೊಳಗ ಹಂಗಂತಂದ್ರಿ, ಹಂಗಂತಾನೆ. ಅದಕ್ಕೆ ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಾದರಳು ಆಯಿತಿ ದೇಹ, ಆಯಿತಿ ದೇಹ. ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟಪಟ್ಟೆಯ ಪ್ರಾಣಿ. ಬಿಟ್ಟು ಹೋಗುವಾಗೇನು ಬಟ್ಟೆ ಕಾಣದೋ, ಬಟ್ಟೆ ಕಾಣದೋ. ದಿಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟಪಟ್ಟೆ ಪ್ರಾಣಿ. ಯಾರು ಕೇಳಿದ್ರೆ ಏನಂತಾರ್ರಿ? ಕಳ್ತನ ಮಾಡ್ಬಿಡ್ತಾನೆ, ಕಳ್ತನ ಮಾಡ್ದ ಅಂತ ಹಿಡ್ಕೊಂಡು ಹೊಡೆದ್ರೆ ಏನಂತ ಗೊತ್ತಾ? ಹೊಟ್ಟೆ ಪಾಡು ಸ್ವಾಮಿ, ಕಳ್ತನ ಮಾಡ್ದೆ ಅಂತ. ಅವನೇನ್ ಮಾಡ್ದ? ಅವನು ಅಲ್ಲಿ ಸಂಪಾದನೆ ಮಾಡ್ದ. ಡಾಕ್ಟ್ರ್ ಕಿಡ್ನಿ ಕದ್ಬಿಟ್ಟ. ಯಾಕೆ? ಅವನು ಹೊಟ್ಟೆ ಪಾಡಿಗೆ ಕದ್ದಿರೋದು. ಅವನು ಪುಣ್ಯಾತ್ಮ, ದೊಡ್ಡ ಹುದ್ದೆಯಲ್ಲಿದ್ದ. ಅವನು ಬುದ್ಧಿ ಸರಿ ಇಲ್ಲಲ್ಲ. ಹುದ್ದೆ ದೊಡ್ಡದಾಗ್ಬಿಟ್ರೆ ಏನ್ರಿ ಬಂತು? ದೊಡ್ಡ ಹುದ್ದೆಲ್ಲ ಅವನೇಂತ ಲೆಕ್ಕ ಹಾಕ್ಬಾರ್ದು. ಕೆಲವ್ರನ್ನ ಬುದ್ಧಿ ಸರಿ ಇಲ್ಲ ಅವ್ರದ್ದು. ಅವ್ರು ಡಾಕ್ಟರ್ ಆದ್ರೇನು, ಇಂಜಿನಿಯರ್ ಆದ್ರೇನು, ಲಾಯರ್ ಆದ್ರೇನು, ಬುದ್ಧಿ ಸರಿಯಿಲ್ಲ ಅಂದ್ರೆ ಹುದ್ದೆಗೆ ಗೌರವ ಇಲ್ಲ.
ಹಣ ಎಲ್ಲರೂ ಸಂಪಾದನೆ ಮಾಡ್ತಾರೆ, ಸದ್ಬಳಕೆ ಎಷ್ಟು ಜನ ಮಾಡ್ತಾರೆ? ಅದಕ್ಕೆ ನೋಡಿ, ಅನ್ನ ವಸ್ತ್ರ ಭೋಗಕ್ಕಾಗಿ ತಾನು ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟಪಟ್ಟೆಯೋ ಪ್ರಾಣಿ, ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದು. ಏನು ವರ್ಷ ಕಳಿಸ್ತೇವೆ ನಾವು, ಅಪ್ಪ ತಿರ್ಕೊಂಬಿಟ್ಟವನೆ, ಮಗ ಬಾಯಿ ಬಡ್ಕೊಂತವನೆ, ಅಪ್ಪಾಜಿ ನಿನ್ ಬಿಟ್ಟು ಬದುಕ್ತೀನ ನಾನು, ನಿನ್ನ ಬಿಟ್ಟು ಬದುಕಲ್ಲ ನಾನು ಸತ್ತೋಗ್ಬಿಡ್ತೀನಿ ಅಂತಾನೆ. ಎಲ್ಲ ಅಂತಾರೆ, ಏನು ಪ್ರೀತಿ ಇಟ್ಟವನು ಅಪ್ಪನ ಮೇಲೆ ಅಂತ. ಆ ಅಪ್ಪನ ತಗೊಂಡೋಗಿ ಗುಣಿ ಒಳಗಡೆ ಮನಗ್ಸವ್ರೆ. ಇವನು ಹೇಳ್ತಾವ ಪಕ್ತನ ಜೊತೆ ಉಂಗ್ರ ಬಿಚ್ಕೊಳ್ಳೋ, 5 ಗ್ರಾಮ್ ಅದೇ ಉಂಗ್ರ ಬಿಚ್ಕೊಳ್ಳೋ ಅಂತ. ಅವನು ಬತ್ತಿಲ್ಲ ಕಣಪ್ಪ, ಎಣ ಎಲ್ಲ ಊದ್ಕೊಂಡ್ಬಿಟ್ಟದೆ ಅಂತ. ಅವನು ಬರ್ತದ್ ನೋಡು ಅಂದ. ಬತ್ತಿಲ್ಲ ಕಣ ಅದು ಅಂದ ಅವನು. ಇವನೇ ಮಗ, ಅವನಂತಾನೆ ಹೆಂಗೂ ಸತ್ತೋಗ್ಬಿಟ್ಟವನೆಲ್ಲ, ಕುಡ್ಗೋಲ್ ತಗೊಂಡ್ ಕುಯ್ಯಿ ಅಂತಾನೆ ಇವನು. ಅಪ್ಪನ್ ಬಿಟ್ಟಿರಲ್ಲ ಅಂತಾನೆ, 5 ಗ್ರಾಮ್ ಉಂಗ್ರ ಬಿಟ್ಟಿರಲ್ಲ ಅಷ್ಟೇ ಅವನು. ಅಪ್ಪನೇನು ಬಿಟ್ಟಾಯ್ತಲ್ಲ. ಇದೇ ರೀ ನಿಜವಾದ ಜೀವನ. ನಾನಷ್ಟೇ ಅಲ್ಲ, ನೀವಷ್ಟೇ, ಎಲ್ರದ್ದು ಅದೇ. ಕುತ್ತಿಗೆನ ಮೇಲಷ್ಟೇ ನಮ್ಮ ದುಃಖ. ನೀನು ಬರ್ತೀಯ ಜೊತೆಲಿ ಸಾಧ್ಯ ಇಲ್ಲ. ಎಲ್ಲ ಅಂತಾರೆ ಹುಡುಗರು, ಕುಚ್ಚು ಫ್ರೆಂಡ್ಗೋಸ್ಕರ ಏನಂತಾರೆ ಗೊತ್ತಾ, ನಿನಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಕಣೋ ಅಂತಾರೆ. ಯಾವಾಗ? ಸಂಜೆ 7ರಿಂದ ರಾತ್ರಿ 10:30 ತನಕ ಅಂತಾರೆ. 11 ಗಂಟೆಗೆ ಫೋನ್ ಮಾಡಪ್ಪ, ಸ್ವಿಚ್ ಆಫ್ ಮಾಡ್ಕೊಂಡು ಮಲಿಕಂತಾರೆ ಎಲ್ರೂ. ಎಲ್ಲಿಸ್ಕಳ್ವ ಪ್ರಾಣ? ಇಷ್ಟೇ ಜೀವನ. ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟಪಟ್ಟೆಯ ಪ್ರಾಣಿ, ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ, ಬಟ್ಟೆ ಕಾಣದೋ. ಡಿಂಬಾದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ. ಆಸ್ತಿಗಾಗಿ ಆಸೆ ಪಟ್ಟು ನ್ಯಾಯ ಮಾಡುವರೋ, ನ್ಯಾಯ ಮಾಡುವರೋ. ಹಣ ಇದೆಯಲ್ಲ, ಹಣ ಅದು ಸ್ವಲ್ಪ ಸೇರ್ತಾ ಸೇರ್ತಾ ದರಿದ್ರ ಬಂದ್ಬಿಡ್ತದೆ ಮನುಷ್ಯಂಗೆ. ಈ ಸಾಲ ಮಾಡ್ತಾ ಮಾಡ್ತಾ ಧೈರ್ಯ ಸ್ವಲ್ಪ ಜಾಸ್ತಿ ಆಗ್ಬಿಡ್ತದೆ. ಈ ಸಾಲ ಮಾಡಿದ್ರು ನೋಡ್ರಿ, ಧೈರ್ಯ ಜಾಸ್ತಿ ಅವ್ರಿಗೆ. ಅವ್ರೇನಾರು ಸಾಲ ಯಾಕೋ ಕೊಟ್ಟಿಲ್ಲ ಅಂತ ಕೇಳಿದ್ರೆ, ಕೊಟ್ರಾಯ್ತು ಹೋಗು, ಅದೇನು 20 ಸಲ ಕೇಳ್ತೀಯ ಅಂತ. ಹೌದಾ? ದೇವ ಎಗ್ರೈಸ್ ಸೆಂಟ್ರು ನನ್ನ ಪ್ರೀತಿ ಅಭಿಮಾನಿ ಕಾಣಿಕೆ ಕೊಟ್ಟಿದ್ದಾರೆ. ಒಂದು 100 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಸಿದ್ದೇಶ್ವರ ಮಂಜುನಾಥೇಶ್ವರ ಒಳ್ಳೇದು ಮಾಡಲಿ ಅವರಿಗೆ. ನೋಡಿ, ಹಣ ಸಂಪಾದನೆ ಮಾಡ್ತಾ ಮಾಡ್ತಾ ಬಂಕಾಪುರದಿಂದ ಹೋಗಿ ಹಾವೇರಿನಲ್ಲಿ ಸೈಡ್ ತಗೊಂಡ. ಒಂದು 20 ವರ್ಷದಲ್ಲಿ ಸೈಡ್ ತೆಗ್ದಿದ್ದಪ್ಪ. ಮನೆ ಕಟ್ಟಿದ್ನ, ಗೃಹ ಪ್ರವೇಶ ಜೋರಾಯಿತು, ಎಲ್ಲ ಕರ್ಕೊಂಡು ಹೋಗಿದ್ದು, ಎಲ್ಲ ಅದ್ದೂರಿ ಊಟ ಎಲ್ಲ ಹಾಕ್ಸಾಯ್ತು. ಸಾಯಂಕಾಲ ಮೊಬೈಲ್ ಹಿಡ್ಕೊಂಡು ಮಾಡಿ ಮೇಲೆ ಹೋದವನು. ಅರ್ಧ ಗಂಟೆ ಆದ್ರೂ ಬರಲೇ ಇಲ್ಲ. ಹೆಂಡತಿ ಹೋಗಿ ನೋಡ್ತಾಳೆ, ಅಳ್ತಾ ಕುಂತವನು. ಈ ಅಮ್ಮ ಅನ್ಕೊಂಬಿಡ್ಲಿ, ಏನು ದುಡ್ಡೆಲ್ಲ ಖಾಲಿ ಆಗ್ಬಿಡ್ತು ಅಂತ ಅಳ್ತಾವನು. ಹೆಂಗೆ ಅವನು, ಯಾಕೆ ಅಳ್ತಿದ್ಯಾ ಅನ್ಲು. ಅಯ್ಯೋ, 20 ವರ್ಷದಲ್ಲಿ ಈ ಸೈಡ್ ತಗೊಂಡಾಗೆ ಪಕ್ಕ ಸೈಟು ತಗೊಬೇಕಿತ್ತು, ಕಮ್ಮಿಗೆ ಸಿಗ್ತಿತ್ತು. ಇವಾಗ ಅದು 5 ಆವಾಗ 20,000 ಸಿಗ್ತಿತ್ತು, ಈಗ 25 ಲಕ್ಷ ಆಗ್ಬಿಟ್ಟದೆ ಅಂತ ಅಳ್ತಾ ಕೂತ. ಇರೋ ಮನೆ ಒಳಗೆ ನೆಮ್ಮದಿ ಹುಡುಕ್ಬೇಕೆ ಹೊರ್ತು ಪಕ್ಕ ಸೈಡ್ ನೋಡಿ ಅಳೋದೆ ಅಂದ್ರೆ ಮೂರ್ಖತನ. ಅದಕ್ಕೆ ಹಾವೇರಿ ಜಿಲ್ಲೆಯ ಬಂಕಾಪುರ, ಅಣ್ಣ ಹೇಳ್ತಾರೆ ಮೊದಲು ತಾಲೂಕು ಕೇಂದ್ರ ಆಗಿತ್ತು ಅಂತ, ಮುಖ್ಯ ಪಟ್ಟಣ ಆಗಿತ್ತಿದು ಅಂತ. ಬಂಕಾಪುರದಲ್ಲಿ ಸರ್ವ ಧರ್ಮೀಯರು ಅನ್ಯೋನ್ಯವಾಗಿ ಬದುಕ್ತಾ ಇದ್ದೀರಿ. ಅದಕ್ಕೆ ಕಾರಣ ಈ ನೆಲದಲ್ಲಿ ಒಬ್ಬ ಪುಣ್ಯ ಪುರುಷರ ಉಗಮವಾಗಿದೆ, ಅವರೇ ಕನಕದಾಸರು. ಕನಕ ತಿಮ್ಮಣ್ಣ ನಾಯಕನಾಗಿ ಹುಟ್ಟಿ ಕನಕದಾಸರಾದವರು, ರಾಜರಾಗಿದ್ದವರು ದಾಸರಾದರು. ಅಂಥವರ ಒಂದು ಪುಣ್ಯ ಭೂಮಿಗೆ ಬಂದಿದ್ದೆವು. 400 ಕಿಲೋಮೀಟರ್ ನನಗೂ ಮತ್ತು ನಿಮಗೂ. ಆ 400 ಕಿಲೋಮೀಟರ್ ಯಾಕೆ ಹತ್ರ ಆಯಿತು ಅಂದರೆ, ನಿಮ್ಮ ಹೃದಯದ ಪ್ರೀತಿ, ನಮ್ಮೊಳಗಿರ್ತಕ್ಕಂಥ ಕಲೆ, ಇವೆರಡರಿಂದ ಹತ್ರ ಆಗಿರೋದು. ಆದ್ದರಿಂದ ಬಂಕಾಪುರದ ಸಮಸ್ತ ಬಂಧುಗಳಿಗೆ ನಮ್ಮ ತಂಡದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳ್ತಾ, ತಮ್ಮೆಲ್ಲರ ಅಪೇಕ್ಷೆಯ ಗೀತೆ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಕನಕಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಉದಾರಹಳ್ಳಿ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ. ಬೆಟ್ಟದ ಮೇಲೆ ಸ್ವಾಮಿ ತಾನು ನೆಲೆಯಾಗಿರ್ತಕ್ಕಂಥ ಈ ಸನ್ನಿಧಾನದಲ್ಲಿ
1,000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರ್ತಕ್ಕಂಥ ಈ ಪರಮಾತ್ಮನ ಸನ್ನಿಧಾನದಲ್ಲಿ ಸುತ್ತಮುತ್ತಲ ನಾಡಿನ ಜನರೆಲ್ಲರೂ ಕೂಡ ಸಿದ್ದಪ್ಪಾಜಿಯ ಬೆಟ್ಟ ಎಂಬುದಾಗಿ ಇದನ್ನು ಕರೀತಾ ಇದ್ದಂತ ಸ್ಥಳ. ಹೋದ ವರ್ಷ ದೇವಸ್ಥಾನಮಾನ ಮಾಡೋದಕ್ಕೆ ಅಂತ ಆ ಒಂದು ಸ್ಥಳವನ್ನ ಕಿತ್ತಾಗ ಅಲ್ಲಿ ಸಿದ್ದೇಶ್ವರ ಎಂಬತಕ್ಕಂಥ ಹೆಸರಿತ್ತಂತೆ ನೋಡಿ, ಕಲ್ಲಿನಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಅದರಿಂದ ಈ ಒಂದು ಸ್ಥಳಕ್ಕೆ ಸಿದ್ದೇಶ್ವರ ಬೆಟ್ಟ ಅಂತ ಹೋದ ವರ್ಷದಿಂದ ಹೊಸದಾದ ದೇವಾಲಯವನ್ನು ಮಾಡಿ ಪವಿತ್ರವಾದ ಈ ಪುಣ್ಯಕ್ಷೇತ್ರ ಇವತ್ತು ಪುರಾಣ ಪ್ರಸಿದ್ಧವಾದ ಕ್ಷೇತ್ರವಾಗಿ ಅದಕ್ಕೆ 2 ಹೆಸರನ್ನು ಕೂಡ ಕರೀತಾರೆ. ಮೂಲದೇವನಾಗಿ ಎಲ್ಲರೂ ಕೂಡ ಸಿದ್ದಪ್ಪಾಜಿ 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 ಬೆಟ್ಟ ಅಂತಾನೆ ಕರೀತಾ ಇದ್ದಂತ ಈ ಸ್ಥಳ ಉದಾರಹಳ್ಳಿ ಸಿದ್ದೇಶ್ವರ ಮತ್ತು ಸಿದ್ದಪ್ಪಾಜಿ ಬೆಟ್ಟ ಎಂಬುದಾಗಿ 2 ಹೆಸರನ್ನೂ ಕೂಡ ಸೇರಿಸಿ ಈ ಒಂದು ಪುಣ್ಯಕ್ಷೇತ್ರವನ್ನು ಕರೆಯುವಂತಹ ಸ್ಥಳದಲ್ಲಿ ಇವತ್ತು ಲಕ್ಷ ದೀಪೋತ್ಸವ ನಡೆಯತಕ್ಕಂತ ಈ ಪವಿತ್ರವಾದ ಹಚ್ಚ ಹಸಿರಿನಿಂದ ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರಶಾಂತವಾಗಿರ್ತಕ್ಕಂಥ ಈ ಸ್ಥಳ, ಈ ಉದಾರಹಳ್ಳಿ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಮೇಲೆ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಅನ್ನದಾಸೋಹ, ಜ್ಞಾನದಾಸೋಹ, ಭಕ್ತಿ ದಾಸೋಹವನ್ನು ಸಾರುವಂತ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಗಳು, ಬಾಲಗಂಗಾಧರನಾಥ ಸ್ವಾಮೀಜಿಗಳು ಜಗತ್ತಿಗೆ ಸಾರಿದಂತ ತ್ರಿವಿಧ ದಾಸೋಹ ಅಂದ್ರೆ ಅನ್ನದಾಸೋಹ, ಜ್ಞಾನದಾಸೋಹ ಮತ್ತು ಭಕ್ತಿ ದಾಸೋಹ, ಈ 3 ಇರ್ತಕ್ಕಂತಹ ಸ್ಥಳ ಕೈಲಾಸ ಎಂಬುದಾಗಿ ಕರೀತಾರೆ. ಈ ಕೈಲಾಸವನ್ನು ಹೋಲುವಂತ ಈ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಇದೀವಿ. ಬನ್ನಿ ಎಲ್ಲ ಕೂತುಕೊಳ್ಳಿ, ದಯವಿಟ್ಟು ಎಲ್ಲ ಕೂತು ಭಗವಂತನ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವು ನೀವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರ ಆಗೋಣ ಅಂತ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಆ ಉದಾರಹಳ್ಳಿ ಸಿದ್ದೇಶ್ವರ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಅವನ ಸ್ಮರಣೆಯನ್ನು ಮಾಡ್ತಾ ಇವತ್ತನ ಕಾರ್ಯಕ್ರಮಕ್ಕೆ ಬರೋಣ. ಉದಾರಹಳ್ಳಿ ಗಿರಿಯಲ್ಲಿ ನೆಲೆಸಿದ ಸಿದ್ದೇಶ್ವರ ಸಿದ್ದಪ್ಪಾಜಿ ಸಕರೆಲ್ಲರ ಬದುಕನ್ನು ಸಿದ್ಧಪಡಿಸುವ ಸಿದ್ದೇಶ್ವರ ಸ್ವಾಮಿ ಪ್ರಭೋ. ಸಿದ್ದೇಶ್ವರ ಸಿದ್ದಪ್ಪಾಜಿ ನಮೋ ನಮಃ. ಕಲ್ಲು ನುಡಿಯಾರು ಬಂದಿ ಬಾಬಾಯ ಕತ್ತಯ್ಯ ಬಂದಿ ಚಿಕ್ಕಲ್ಲೂರೊಡಿಯಾರು ಬಂದಿ ತಂದೆ ಗುರುವೇ ಸಿದ್ದಪ್ಪಾಜಿ ಹರಿಗಂಡಾಯ ಸಮಯಗಳಲ್ಲೇ ತಂದೆ ಗುರುವೇ ಸಿದ್ದಪ್ಪಾಜಿ ಹರಿಗಂಡಾಯ ಸಮಯಗಳಲ್ಲೇ ಸಮಯಗಳಲ್ಲೇ ಸಮಯಗಳಲ್ಲೇ. ಈ ಮಹತ್ತರವಾದ ಪವಿತ್ರವಾದ ಪುಣ್ಯ ದಿವಸ ನಮ್ಮ ಉದಾರಹಳ್ಳಿ ಸಿದ್ದೇಶ್ವರ ಸಿದ್ದಪ್ಪಾಜಿ ಬೆಟ್ಟದ ಮೇಲೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭೂಕೈಲಾಸ ಚರಿತ್ರೆ ಅಥವಾ ಆತ್ಮಲಿಂಗ ಪ್ರತಿಷ್ಠಾಪನೆ ಅಥವಾ ಗೋಕರ್ಣ ಮಹಾತ್ಮೆ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಒಂದು ಮಲೈಮಾದೇಶ್ವರನ ಗೀತೆಯನ್ನು ಕೇಳ್ಕೊಂಡಿದ್ದಾರೆ. ಅದನ್ನು ಹಾಡ್ತಾ ನಾವೆಲ್ಲರೂ ಕೂಡ ಇವತ್ತನ ಕಾರ್ಯಕ್ರಮಕ್ಕೆ ಬರೋಣ. ಆ ಮೈಕಾರ ಮಾದೇಶ್ವರ ನಮಗೆ ನಿಮಗೆಲ್ಲರಿಗೂ ಕೂಡ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಈ ಸ್ಥಳದಲ್ಲಿ ಭಕ್ತಿಯಿಂದ ಬೇಡ್ತಾ ಆ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಜಗದೊಡೆಯನಾಗಿರ್ತಕ್ಕಂಥ ಮೈಕಾರ ಮಾದೇಶ್ವರನ ಒಂದು ಪುಣ್ಯ ಗೀತೆಯನ್ನು ಆಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ.
ಉಗೇ ಮಲ್ಲಯ್ಯ, ಉಗೇ ಮಾರೇಶ್ವರ. ಚಂದ ನೋಡಿರೋ ನಮ್ಮ ಮಾದೈನಗಿರಿಗೆ ಬಂದಿರೋ, ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ. ಮಾದೈನಗಿರಿಯಲ್ಲಿ ಮುಂಗಾರು ಮಳೆ ಚೆಲ್ಲಿ ಮಲ್ಲಿಗೆ ಮೊಗ್ಗು ಹರಡಾವೋ, ಮಲ್ಲಿಗೆ ಮೊಗ್ಗು ಹರಡಾವೋ, ಮಲ್ಲಿಗೆ ಮೊಗ್ಗು ಹರಡಾವೋ. ಮಾದೇವಗಿರಿಯಲ್ಲಿ ತಂಪು ಸೂರ್ಯಾವೋ, ಮಲ್ಲಿಗೆ ಮೊಗ್ಗು ಅರಳಾವೋ. ಮಾದೇವ್ಗೆ ಗಿರಿಯಲ್ಲ ತಂಪು ಸೂರ್ಯಾವೋ, ಗಿರಿಯಲ್ಲಿ ತಂಪು ಸೂರ್ಯಾವೋ, ಗಿರಿಯಲ್ಲಿ ತಂಪು ಸೂರ್ಯಾವೋ. ಸ್ವಾಮಿಯ ಗುಡಿಯಲ್ಲ ನಮಿಸಾವೋ. ಚಂದನಗಿರಿ ಚಂದ ನೋಡಿರೋ ನಮ್ಮ ಮಾದೈನಗಿರಿಗೆ ಬಂದಿರೋ, ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ. ಬೆಟ್ಟದವರಿಗೆ ಅಕ್ಕಿ ಅಂಬಲಗಾಗು, ಬೆಟ್ಟಾದ ಮಾದೇವ ಕಲಿಯೆಂದು ನಮ್ಮೊಳಗೆ ಬೇಡಿಯ ವರವ ಕೊಡುತ್ತಾನೋ, ಬೇಡಿದ ವರವ ಕೊಡುತ್ತಾನೋ, ಬೇಡಿದ ವರವ ಕೊಡುತ್ತಾನೋ, ಕಷ್ಟಗಳ ಪರಿಹಾರ ಮಾಡುತ್ತಾನೋ. ಅಂಜದಗಿರಿ ಚಂದ ನೋಡಿರೋ ನಮ್ಮ ಮಾದೈನಗಿರಿಗೆ ಬಂದಿರೋ, ಸ್ವಾಮಿಯ ಗುಡಿಯ ಚಂದ